ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ನೆಲಸಮಾಗಿದೆ. ಆ ನೋವಿನಲ್ಲಿ ಇಡೀ ಅಭಿಮಾನಿಗಳಿದ್ದಾರೆ. ಅಷ್ಟು ಅಭಿಮಾನಿಗಳಲ್ಲಿ ನಮಗೊಂದು ಸ್ವಲ್ಪ ಸ್ಪೆಷಲ್ ಅನಿಸೋದು ವಿಷ್ಣು ಸರ್ ಜೊತೆ ಸುಮಾರು 35 ವರ್ಷಗಳ ಕಾಲ ಜರ್ನಿಯನ್ನು ಮಾಡಿರುವಂತಹ ಶ್ರೀಧರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲಿಗೆ ವಿಷ್ಣು ಸರ್ ಜೊತೆ ನೀವು 35 ವರ್ಷಗಳ ಸುದೀರ್ಘ ಜರ್ನಿಯನ್ನು ಮಾಡಿದ್ದೀರಾ. ಇವತ್ತು ಅವರಿಗೆ ಸತ್ತ ಮೇಲೂ ನ್ಯಾಯ ಇಲ್ಲ ಅಂದಾಗ, ನೋವು ಕಮ್ಮಿ ಆಗಿಲ್ಲ ಅಂದಾಗ, ನೀವು ಅವ್ರ ಜೊತೆಗಿದ್ದ ಟೈಮಲ್ಲಿ ನಿಮ್ಗೇನು ಅನಿಸುತ್ತೆ ಸರ್? ಈ ಟೈಮಲ್ಲಿ ನನಗೆ ಭಾಳ ದುಃಖವಾಗ್ತಾ ಇದೆ. ಯಾಕೆಂದರೆ ನಿರಂತರವಾಗಿ ನಾವು ಹೋಗಿ ಅಲ್ಲಿ ಪೂಜೆಯನ್ನು ಮಾಡ್ಕೊಂಡು ಬರ್ತಾಯಿದ್ವಿ. ಅವರು ನಿಧನದ ನಂತರದ ಕೂಡ 2 ಸರಿ ಹೋಗಿ ಪೂಜೆ ಮಾಡ್ತಾಯಿದ್ವಿ. ಭಾಳ ವಿಜೃಂಭಣೆಯಿಂದ ಪೂಜೆಯನ್ನು ಮಾಡ್ತಾಯಿದ್ವಿ. ಇವತ್ತು ಮೊನ್ನೆ ನೋಡಿದ್ರೆ 8ನೇ ತಾರೀಕು ಹೋಗಿ ನೋಡಿದ್ರೆ ಕಣ್ಣಲ್ಲಿ ನೀರು ಬರ್ತಾಯಿದೆ. ತುಂಬ ದುಃಖ ಆಗ್ತಾಯಿದೆ, ನೋಡಲಿಕ್ಕೆ ಆಗ್ತಾಯಿಲ್ಲ. ಆ ಒಂದು ಮಂಟಪ ಏನಿತ್ತು, ಅಷ್ಟೊಂದು ಶಕ್ತಿ ತುಂಬಿದಂಥ ಒಂದು ಸ್ಥಳವಾಗಿತ್ತು. ಆ ಸ್ಥಳವನ್ನು ನೀಚರು ಹೊಡೆದಾಕ್ತಾರೆ ಅಂದರೆ ಇನ್ನು ಎಷ್ಟು ಅವರು ನೀಚ ಕೆಲಸವನ್ನು ಮಾಡಿರ್ಬೋದು ಅಂತ ಭಾಳ ಬೇಜಾರಾಗ್ತಾಯಿದೆ. ಇವತ್ತು ಕರ್ನಾಟಕದಾದ್ಯಂತ ಭಾಳಷ್ಟು ಜನ ಬೇಜಾರು ಮಾಡ್ಕೋತಾ ಇದ್ದಾರೆ. ಕರ್ನಾಟಕದ 6.5 ಕೋಟಿ ಕನ್ನಡಿಗರು ಇವತ್ತು ಕಣ್ಣಲ್ಲಿ ನೀರು ಹಾಕ್ಕೋತಾ ಇದ್ದಾರೆ. ಈ ಕೆಲಸ ಯಾಕೆ ಮಾಡಬೇಕಾಗಿತ್ತು ಅಂತ ಇದೇನಿತ್ತು ನಿಮಗೆ? ನಾವು ನಿರಂತರವಾದ ಹೋರಾಟ ಮಾಡ್ಕೊಂಡು ಇದ್ದೀವಿ. ಅದು ಗೊತ್ತಾಗ್ತಾ ಇಲ್ಲ ಇವರಿಗೆ. ಸರ್ಕಾರಗಳು, ಎಷ್ಟು ಸರ್ಕಾರಗಳು ಬಂದವು, ಏನು ಒಬ್ರಿಗೂ ಒಂದು ಕೆಲಸ ಮಾಡಲಿಕ್ಕಾಗಿಲ್ವಾ ಸರ್? ನೀವು ಅವರ ಆ ಕೊನೆಯ ಗಳಿಗೆಯಲ್ಲಿ ಕೂಡ ಅವರ ಕಾರ್ಯದಲ್ಲಿ ಭಾಗಿಯಾಗಿದ್ದವರು, ಅವರ ಒಂದು ಚಿತೆಗೆ ಅಗ್ನಿಸ್ಪರ್ಶ ಕೊಟ್ಟವರು ನೀವು. ಮನೆ ಮಗ, ದತ್ತು ಮಗ, ಇಂತಹೆಲ್ಲ ಮಾತುಗಳನ್ನು ಅವರು ಹೇಳ್ತಾ ಇದ್ರು ಒಂದಿಷ್ಟು ಜನರು. ಯಾಕೆ ನಿಮ್ಮನ್ನೇ ಆಯ್ಕೆ ಮಾಡಿಕೊಂಡ್ರು? ಏನಾದ್ರು ಸಾಯೋ ಮುಂಚೆನೇ ಹೇಳಿದ್ರಾ ನನ್ನ ಚಿತೆಗೆ ಶ್ರೀಧರ್ ಅವರೇ ಅಗ್ನಿಸ್ಪರ್ಶ ಮಾಡಬೇಕು, ಅಥವಾ ಯಾಕೆ ಮನೆಯವರು ಯಾಕೆ ನಿಮ್ಮನ್ನು ಆಯ್ಕೆ ಮಾಡಿಕೊಂಡ್ರು ಅಂತ? ನನಗೆ ಈ ವಿಷಯದಲ್ಲಿ ನಾನು ಅವರ ಒಂದು ಜೊತೆಗಿದ್ದು ಅವರಷ್ಟು ಹತ್ತಿರದಲ್ಲಿ ನಾನು ನೋಡ್ತಾ ಮಗನ ಥರ ಸ್ಥಾನದಲ್ಲಿ ಇಟ್ಟಂಥವ್ರು ಅವರು. ಯಾಕೆಂದರೆ ನನಗೆ ಚಿಕ್ಕ ವಯಸ್ಸಿನಲ್ಲಿ ನಾನು ತಂದೆಯನ್ನು ಕಳ್ಕೊತೀನಿ. 8 ವರ್ಷದಲ್ಲಿ ನನ್ನ ತಂದೆಯನ್ನು ಕಳ್ಕೊಂಡೆ. ಇವ್ರ ಜೊತೆಗೆ ಬಂದು ಇವರು ಆ ತಂದೆಯ ಸ್ಥಾನವನ್ನು ತುಂಬಿದಂಥವ್ರು. ಇವರಾಗಿರ್ಬೋದು, ಇವ್ರ ತಾಯಿಯವರಾಗಿರ್ಬೋದು, ಅವರ ಕುಟುಂಬದವರಾಗಿರ್ಬೋದು, ಆ ಒಂದು ಸ್ಥಾನದಲ್ಲಿ ನನ್ನ ಒಂದು ಮಗನ ಸ್ಥಾನದಲ್ಲಿ ನೋಡ್ತಾ ಇದ್ದಂಥವ್ರು. ಅವರು ನಿಧನದ ನಂತರ ಅಲ್ಲಿ ಎಲ್ಲ ಒಂದು ಮಾತನಾಡ್ತಾಯಿದ್ರು, ಯಾರು ಮಾಡಬೇಕು ಅಂತ. ಅವ್ರ ಅಣ್ಣ ಮಾಡಬೇಕಾಗಿರೋದು. ಆ್ಯಕ್ಚುಲಿ ಅವರಿಗೆ ಆರೋಗ್ಯ ಸರಿ ಇರಲಿಲ್ಲ, ನನಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅವಾಗ ಯಾರು ಮಾಡಬೇಕು ಒಂದು ಗೊಂದಲ ನಡೀತಾ ಇತ್ತು. ಆಗ ಅವರ ಅಣ್ಣ ಒಂದು ಮಾತನ್ನು ಹೇಳ್ತಾರೆ, ಭಾಳ ಹತ್ತಿರವಾದಂಥವನು ಶ್ರೀಧರು, ನಮ್ಮ ತಾಯಿಯವ್ರಿಗೂ ತುಂಬ ಹತ್ತಿರವಾಗಿದ್ದವನು, ನಮ್ಮ ಕುಟುಂಬದಲ್ಲೇ ಭಾಳ ಹತ್ತಿರವಾದಂಥವನು ಶ್ರೀಧರೇ ಮಾಡಬೇಕು ಅನ್ನೋ ಒಂದು ಇದನ್ನು ಹೇಳ್ತಾರೆ. ಆವಾಗ ಮನೆಯವರು ಎಲ್ಲರೂ ಒಪ್ಕೋತಾರೆ. ಎಲ್ಲರೂ ಒಪ್ಕೊಂಡು ಶ್ರೀಧರ ಮಾಡಲಿ, ಭಾಳ ಸಂತೋಷ ಅಂತ ಹೇಳ್ತಾರೆ. ಆ ಒಂದು ಇದು ಸಿಕ್ಕಿದ್ದೆ ನನಗೆ ನಿಜವಾಗ್ಲೂ ಒಂದು ದೊಡ್ಡ ಅದೃಷ್ಟ ಅಂತ ಹೇಳಬೇಕು. ನನಗೆ ಯಾರಿಗೂ ಸಿಗೋದಿಲ್ಲ ಅದು, ಅಂಥ ಒಂದು ಅದೃಷ್ಟ ನನಗೆ ಸಿಕ್ತು. ನನಗೆ ಒಂದು ಮಾತನ್ನು ಹೇಳ್ತಾರೆ, ಇದರಲ್ಲಿ ತುಮಕೂರಿನಲ್ಲಿ ಸನ್ಮಾನ ಮಾಡ್ತಾರೆ. ವಿಷ್ಣುಜಿಯವರು ಶಿವಕುಮಾರ ಸ್ವಾಮಿಗಳ ಒಂದು ಸಮ್ಮುಖದಲ್ಲಿ ಸನ್ಮಾನ ಮಾಡ್ತಾರೆ. ಅವರು ಹುಟ್ಟುಹಬ್ಬದ ದಿವಸ ವಿಷ್ಣು ಸೇನಾ ಸಮಿತಿಯಿಂದ ಸನ್ಮಾನ ಮಾಡ್ತಾರೆ. ಸನ್ಮಾನ ಮಾಡಿದಾಗ ಒಂದು ಕೈಗೆ ಒಂದು ಬಂಗಾರದ ಉಂಗುರವನ್ನು ತೊಡಿಸ್ತಾರೆ. ಆವಾಗ ಹೇಳ್ತಾರೆ, ಮುಂದಿನ ದಿನಗಳಲ್ಲಿ ನಿನಗೆ ಒಂದು ಬಂಗಾರದ ಬಳೆನ ಹಾಕ್ತೀನಿ ಅಂತ ಹೇಳ್ತಾರೆ. ಸರಿ, ಬಂಗಾರದ ಬಳೆ ಹಾಕ್ತೀನಿ ಅಂತ ಹೇಳಿಬಿಟ್ಟು ಮಾಡ್ತಾರೆ. ಇವತ್ತಿನ ದಿವಸ ಒಂದು ನನಗೆ ಆ ಒಂದು ಅಗ್ನಿಸ್ಪರ್ಶವನ್ನು ಮಾಡುವಂಥ ಒಂದು ಅವಕಾಶವನ್ನು ಕೊಟ್ಟು, ಕೊನೆ ಕ್ಷಣದಲ್ಲೂ ಕೂಡ ನನಗೆ ಆ ಒಂದು ಅವಕಾಶವನ್ನು ಕೊಟ್ಟು ಅವರು ವಜ್ರವನ್ನೇ ಇವತ್ತು ನನಗೆ ಕೊಟ್ಬಿಟ್ಟು ಹೋಗಿದ್ದಾರೆ. ಅಂಥ ಒಂದು ದೊಡ್ಡ ಒಳ್ಳೆಯ ಹೆಸರನ್ನು ಕೊಟ್ಬಿಟ್ಟು ಹೋಗಿದ್ದಾರೆ. ಇವತ್ತು ಈ ಒಂದು ಶಕ್ತಿ ನನಗಿವತ್ತು ನನ್ನಲ್ಲಿದೆ. ಇವತ್ತು ಅವರನ್ನು ನಾನು ಯಾವತ್ತೂ ಮರೀಲಿಕ್ಕಾಗೋದಿಲ್ಲ. ಅಂಥ ಒಂದು ಅಭಿಮಾನಿಗಳು ಇವತ್ತು ಅಷ್ಟು ನನಗೆ ಪ್ರೀತಿ ವಿಶ್ವಾಸದಿಂದ ಇವತ್ತು ದತ್ತುಪುತ್ರ ಅಂತ ಏನು ಹೇಳ್ತಾ ಇದ್ದಾರೆ, ಆ ಒಂದು ಇದನ್ನು ಕಣ್ಣಲ್ಲಿ ನೀರು ಬರ್ತಾಯಿದೆ ನನಗೆ. ಭಾಳಷ್ಟು ಕಡೆ ಹೋಗ್ತೀನಿ ನಾನು, ಉತ್ತರ ಕರ್ನಾಟಕಲ್ಲೆಲ್ಲ ಹೋಗ್ತಾ ಇರ್ತೀನಿ, ಕರೀತಾರೆ, ಸನ್ಮಾನಗಳು ಮಾಡ್ತಾರೆ. ನಾನು ಅವಾಗ ಹೇಳ್ತೀನಿ, ನನಗೆ ಸನ್ಮಾನ ಮಾಡಿರಿ, ಏನು ಮಾಡಬೇಡಿ, ಅವ್ರ ಬಗ್ಗೆ 4 ಮಾತಾಡಲಿಕ್ಕೆ ಅವಕಾಶವನ್ನು ಕೊಡಿ ಅಂತ ಕೇಳ್ತೀನಿ. ಆದರೂ ಕೇಳಿಲ್ಲ. ಹೂವಿನ ಮಳೆಯನ್ನು ಸುರಿಸ್ತಾ ನನ್ನನ್ನು ಒಳಗಡೆ ಕರ್ಕೋತಾರೆ. ಆ ಒಂದು ವೇದಿಕೆಗೆ ಕರ್ಕೋತಾರೆ. ನನಗೆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಅವರ ಫೋಟೋ ನೋಡಿದ್ರೆ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ. ಆ ಒಂದು ಶಕ್ತಿಯನ್ನು ಇವತ್ತು ನನಗೆ ಕೊಟ್ಬಿಟ್ಟು ಹೋಗಿದ್ದಾರೆ ಅವರು. ಅದನ್ನು ನಾವು ಮರಿಬಾರ್ದು ಸರ್. ಇವಾಗ ವಿಷ್ಣು ಸರ್ ಕಾಲ ಆದಮೇಲೂ ನೀವು 2 ವರ್ಷಗಳ ಕಾಲ ಮಾತ್ರ ಭಾರತೀಯಮ್ಮ ಅವರ ಜೊತೆ ಇರ್ತೀರ. ಯಾಕೆ? ನಿಮಗೇನಾದರೂ ಮನಸ್ಸಿಂದ ನೋವಾಗಿ ಹೊರಗಡೆ ಬಂದ್ರಾ? ವಿಷ್ಣು ಸರ್ ಜೊತೆ 35 ವರ್ಷ ಜೀವನ ಕಳೆದವರು ವಿಷ್ಣು ಸರ್ ಇಲ್ಲ ಅಂದಮೇಲೆ ಅವ್ರು ಭಾರತೀಯಮ್ಮ ಅವ್ರ ಜೊತೆ ಒಂದಿಷ್ಟು ವರ್ಷಗಳ ಕಾಲ ಕಳಿಬಹುದಿತ್ತು. ಯಾಕೆ 2 ವರ್ಷಕ್ಕೆ ಹೊರಗಡೆ ಬಂದ್ರಿ? ನಿಮಗೇನಾದ್ರು ನೋವಾಗಿತ್ತು ಆ ಸಂದರ್ಭದಲ್ಲಿ? ನನಗೆ ಅವರು ಇಲ್ಲ ಅನ್ನೋದೇ ಒಂದು ದೊಡ್ಡ ನೋವು ನನಗೆ.
ಅವರಿಲ್ಲ ಅನ್ನೋದೇ ಒಂದು ಆ ದೊಡ್ಡ ನೋವಿನಿಂದ ನಾನು ಆಚೆ ಬಂದಿದ್ದು. ನನಗೆ ಯಾಕೋ ಸರಿ ಹೋಗಲಿಲ್ಲ, ಅದಕ್ಕೋಸ್ಕರ ಆಚೆ ಬಂದೆ ನಾನು. ಬೇರೆ ಏನಾದರೂ ಇದೆಯಾ ಸರ್, ಅಥವಾ 2 ವರ್ಷಗಳ ಕಾಲ ಇದ್ದು ಸಡನ್ ಆಗಿ? ಇಲ್ಲ, ಬೇರೆ ಏನಿಲ್ಲ. ನನಗೆ ಆ ಒಂದು ಬೇಸರದಿಂದ ನಾನು ಆಚೆ ಬಂದೆ ನಾನು. ಹಾಂ ಸರ್, ಇವಾಗ ವಿಷ್ಣು ಸರ್ ಇದಕ್ಕೆ ಚಿತೆಗೆ ಸ್ಪರ್ಶ ಇಡಬೇಕಾದ್ರೆ ಆ ಸಂದರ್ಭದಲ್ಲಿ ಇದ್ದಂಥ ವಾತಾವರಣ ಆಗಿರ್ಬೋದು, ಯಾಕಂದರೆ ಅವರನ್ನು ಎಲ್ಲಿ ಅಂತ್ಯ ಸಂಸ್ಕಾರ ಮಾಡೋದು ಅನ್ನೋ ಒಂದು ಗೊಂದಲ ಇತ್ತು. ಆ ಟೈಮಲ್ಲಿ ಸರ್ಕಾರ ಮತ್ತು ಅಂಬರೀಷ್ ಸರ್ ಎಲ್ಲ ವ್ಯವಸ್ಥೆಗಳು ಮಾಡಿ ಅಭಿಮಾನ್ ಸ್ಟುಡಿಯೋನ ಕೊಟ್ಟಿರೋದು. ಆ ಟೈಮ್ ಹೆಂಗಿತ್ತು? ಯಾಕಂದ್ರೆ ನಾವೆಲ್ಲ ನೋಡಿಲ್ಲ ಆ ದಿನಗಳನ್ನು, ಬಟ್ ನೀವು ಹತ್ತಿರ ಇದ್ದು ಆ ಅಗ್ನಿಸ್ಪರ್ಶವನ್ನು ಕಣ್ಣಾರೆ ನೋಡಿದ್ದೀರಾ, ನೀವೇ ಕೊಟ್ಟಿರೋದು. ಆ ವಾತಾವರಣ ಹೇಗಿತ್ತು ಅಂತ? ಅಲ್ಲಿ ಒಂದು 6:30 ಅಷ್ಟೊತ್ತಿಗೆ ಬರ್ತಾರೆ. ಬಂದ ತಕ್ಷಣ ಭಾಳಷ್ಟು ಸಂಖ್ಯೆಯಲ್ಲಿ ಜನ ಸೇರಿದರು. ಆ ಒಂದು ಅಂಬರೀಷ್ ಸರ್ ಒಂದು ಕಡೆಗೆ ಸಮಾಧಾನ ಮಾಡ್ತಾಯಿದ್ರು, ಅಂಬರೀಷ್ ಸರ್ ಹೇಳ್ತಾಯಿದ್ರು, ಸಮಾಧಾನ ಮಾಡ್ತಾ ಇಲ್ಲಿ ಒಂದು ಕಡೆಗೆ ಕೆಲಸಗಳೆಲ್ಲ ನಡೀತಾ ಇತ್ತು, ವೇದಘೋಷಗಳು ನಡೀತಾ ಇದ್ವು. ಒಂದು ಕಡೆ ಸರ್ಕಾರದ ವತಿಯಿಂದ ಎಲ್ಲ ಮಂತ್ರಿಗಳೆಲ್ಲ ಇದ್ದರು, ಯಡಿಯೂರಪ್ಪನವರು ಇದ್ದರು, ಗವರ್ನರ್ ಇದ್ದರು, ಎಲ್ಲರೂ ಇದ್ದರು. ಆ ಒಂದು ಕ್ಷಣದಲ್ಲಿ ಏನು ನಡೀತದೆ ನನಗೆ ಗೊತ್ತಾಗ್ತಾನೆ ಇರಲಿಲ್ಲ. ಭಾಳಷ್ಟು ಮಾಧ್ಯಮಗಳದ್ದು ಬಂದು ನನ್ನನ್ನು ಕೇಳಿದ್ರು, ನೀವು ಯಾರು ಕೇಳಿದೆ. ನನಗೆ ಗೊತ್ತಿಲ್ಲ, ಅವ್ರ ಅಣ್ಣನ ಕೇಳಿ ಅಂತ ಹೇಳಿದೆ. ನಾನು ನನ್ನ ಹೆಸರು ಹೇಳಲಿಕ್ಕೆ ಹೋಗಲಿಲ್ಲ, ಏನೂ ಇದು ಮಾಡಲಿಲ್ಲ. ನನಗದು ಬೇಕಾಗಿಲ್ಲ. ನನಗೆ ಅಲ್ಲೇ ಬಿಟ್ಟರೆ ಬೇರೆ ಇನ್ನೇನು ಬೇಕಾಗಿಲ್ಲ. ಆ ಒಂದು ಸ್ಥಿತಿನಲ್ಲಿ ನಾನಿದ್ದೆ ಅವತ್ತಿನ ದಿವಸ. ಆವಾಗ ಎಲ್ಲ ಮುಗಿದ ನಂತರ ಕಲ್ಲು ಹೊಡಿತಾರೆ. ಸುಮಾರಷ್ಟು ಜನಕ್ಕೆ ಪ್ರೊಡ್ಯೂಸರ್ ವಿಜಯಕುಮಾರ್ ಅಂತಿದ್ದರು, ಅವರಿಗೆ ಇಲ್ಲಿ ಬಿದ್ದುಬಿಟ್ಟು ರಕ್ತ ಸುರಿತಾಯಿತ್ತು. ತುಂಬ ಜನಕ್ಕೆ ಇದಾಯಿತು, ಒಂದು 4-5 ಜನಕ್ಕೆ ಇದಾಯಿತು. ಅಲ್ಲಿವರೆಗೂ ಯಾವುದೇ ಅಹಿತಕರ ಘಟನೆ ಆಗಿರಲಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಒಂದು ಚೂರು ಆಯಿತು ಅಷ್ಟೇ, ಬಿಟ್ಟರೆ ಇನ್ನು ಭಾಳ ಚೆನ್ನಾಗೇ ನಡೀತು, ತುಂಬ ಚೆನ್ನಾಗಿ ನಡೀತು. ಸರ್, ಇವಾಗ 35 ವರ್ಷಗಳ ಜರ್ನಿ ಅಂದರೆ ಅಷ್ಟು ಈಸಿ ಅಲ್ಲ. ಒಬ್ಬರು ಸ್ಟಾರ್ ನಟ ನಿಮ್ಮನ್ನು ಅವರ ನಂಬಿಕೆಗೆ ಅರ್ಹ ಅಂತ ಹೇಳ್ಕೊಂಡು ಇಟ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ನೀವು ಎಲ್ಲಿಯವರು, ಯಾವ ಸಂದರ್ಭದಲ್ಲಿ, ಎಷ್ಟನೇ ಏಜಲ್ಲಿ ಬಂದು ವಿಷ್ಣು ಸರ್ ಜೊತೆ ಸೇರಿಕೊಂಡ್ರಿ? ಅವ್ರು ನಿಮ್ಮನ್ನು ಯಾವ ಒಂದು ನಂಬಿಕೆ ಇರಬೇಕು ಮನುಷ್ಯನ ಹತ್ತಿರ ಸೇರಿಸ್ಕೊಳ್ಳೋಕ್ಕೆ? ನಿಮ್ಮನ್ನು ಯಾಕೆ ನನ್ನ ಜೊತೆನೇ ಇರಲಿ ಅವರು ಅಂತ ಹೇಳ್ಕೊಂಡ್ರು ಅಂತ? ನನಗಿನ್ನು ಭಾಳ ಚಿಕ್ಕ ವಯಸ್ಸು ಆವಾಗ, ಏನೊಂದು 16-17 ವರ್ಷ ಇರ್ಬೋದು. ನಾನೇನು ಮಾಡ್ತೀನಿ ಅಂದರೆ, ನಾನು ನಮಸ್ತೆ ಲೆದರ್ ಗಾರ್ಮೆಂಟ್ಸಲ್ಲಿದ್ದೆ ಮೊದಲು. ನಂತರ ಇಲ್ಲಿ ಯಾರೋ ಪರಿಚಯ ಆಗಿ ಅವ್ರದ್ದೇ ಆದಂಥ ಒಂದು ಗಣೇಶನ ದೇವಸ್ಥಾನ ಇರ್ತದೆ ಅಲ್ಲಿ ಅಭಿಮಾನ್ ಸ್ಟುಡಿಯೋದಲ್ಲಿ. ಅವ್ರದ್ದೇ ಆದಂಥ ಒಂದು ಗಣೇಶನ ದೇವಸ್ಥಾನ ಇತ್ತು, ಅಲ್ಲೊಬ್ಬರು ಪೂಜೆ ಮಾಡ್ತಾಯಿದ್ರು. ಆವಾಗ ಅಲ್ಲಿ ಗಣೇಶನ ದೇವಸ್ಥಾನ ಅವ್ರಿಗೆ ಹೇಳಿರ್ತಾರೆ ಯಾರು ಬೇಕು ಅಂತ ಹೇಳ್ಬಿಟ್ಟು, ಅವರು ಬಂದು ನನಗೆ ತಿಳಿಸಿದ್ರು, ನಮ್ಮ ಸ್ನೇಹಿತರಿಗೆ ಯಾರು ತಿಳಿಸಿದ ನಂತರ ನಾನು ಮನೆಗೆ ಬರ್ತೀನಿ. ನಾನು ಮನೆಗೆ ಬರಬೇಕಾದ್ರೆ ಇವ್ರಿಗೆ ಇರೋದಿಲ್ಲ, ಮೈಸೂರು ಶೂಟಿಂಗ್ ಹೋಗಿರ್ತಾರೆ. ಮಾರನೇ ದಿವಸ ಬರ್ತಾರೆ. ಮಾರನೇ ದಿವಸ ಬಂದು ಕೇಳ್ತಾರೆ ಯಾವ ಊರು ಏನು ಎಲ್ಲ ಕೇಳ್ತಾರೆ. ಎಲ್ಲ ಹೇಳ್ತೀನಿ. ಭಾಳ ಖುಷಿ ಆಗ್ತಾರೆ ಅವರು. ಖುಷಿಯಾಗಿ ನಿನಗಿಲ್ಲಿ ಯಾವುದೇ ವಿಧವಾದ ತೊಂದರೆ ಇರೋದಿಲ್ಲ ಇರು ಅಂತ ಹೇಳ್ತಾರೆ. ಆಯಿತು ಅಂತ ಒಪ್ಕೋತೀನಿ. ತದನಂತರ ಅವರ ನಮ್ಮ ಒಂದು ಸ್ನೇಹ ಭಾಳಷ್ಟು ಇದಾಗಿ ಒಬ್ಬ ಮನೇಲಿ ಒಬ್ಬ ಕೆಲಸಗಾರನಾಗಿ ಯಾರನ್ನೂ ನೋಡ್ತಾ ಇರಲಿಲ್ಲ. ಅವರು ಮನೆ ಮಕ್ಕಳಂತೆ ನೋಡ್ತಾ ಇದ್ದಂಥವ್ರು. ಅವ್ರ ಜೊತೆಗೇ ಕೂರಿಸ್ಕೊಂಡು ಊಟ ಮಾಡ್ತಾ ಇದ್ದಂಥವ್ರು ಟೇಬಲ್ ಮೇಲೆ. ಅವ್ರು ಎಲ್ಲೇ ಹೋಗಲಿ 5 ಸ್ಟಾರ್ ಹೋಟೆಲ್ನಲ್ಲಿ ಅವ್ರ ಪಕ್ಕದಲ್ಲೇ ನಮಗೆ ರೂಮ್ ಮಾಡಿಕೊಡ್ತಾಯಿದ್ರು. ಅವ್ರ ಜೊತೆಗೆ ಅಲ್ಲೇ ಪಕ್ಕದಲ್ಲೇ ಇರಬೇಕು ಅವರಿಗೆ. ಆ ಒಂದು ಇದನ್ನೆಲ್ಲ ಕೊಟ್ಟಂಥವ್ರು ಅವರು. ಅಂಥ ಇದನ್ನು ಯಾರೂ ಕೊಡೋದಿಲ್ಲ, ಅವ್ರು ಕೊಟ್ಟಿದ್ದಾರೆ ನಮಗೆ. ಓಕೆ ಸರ್, ನಿಮ್ಮ ಊರು ಎಲ್ಲಿಯವರು? ಮುಂಚೆನೇ ಗೊತ್ತಿತ್ತಾ, ಸೇರೋ ಮುಂಚೆನೇ ವಿಷ್ಣು ಸರ್ ಬಗ್ಗೆ ನಿಮಗೆಲ್ಲ ಗೊತ್ತಿತ್ತಾ, ಅಥವಾ ವಿಷ್ಣು ಸರ್ ಜೊತೆನೇ ಸೇರಬೇಕು ಅಂತ ಬಂದವರ ಹೆಂಗೆ ನೀವು? ನನಗೆ ಆ್ಯಕ್ಚುಲಿ ವಿಷ್ಣುವರ್ಧನ್ ಅಂದರೆ ಅವ್ರನ್ನ ಯಾರು ಅಂತಲೇ ಗೊತ್ತಿಲ್ಲ ನನಗೆ ಇವ್ರ ಮನೆಯವರು ನನಗೆ ಗೊತ್ತೇ ಇಲ್ಲ, ಯಾರು ಅಂತಲೇ ಗೊತ್ತಿಲ್ಲ. ನಾನು ಹೇಳಿದ್ರು ಹೋಗ್ತೀನಿ ಅಂತ. ನನಗೆ ಯಾವಾಗ ಅಷ್ಟು ಇದಿರಲಿಲ್ಲ. ಸಾಗರ ಸಿಗಂದೂರು ನಮ್ಮದು, ಚದರಹಳ್ಳಿ ಅಂತ ಹೇಳ್ಬಿಟ್ಟು ಒಂದು ಹಳ್ಳಿಯಿಂದ ಬಂದಿರೋದು, ಅಲ್ಲಿಂದ ಬಂದಿರೋದು ನಾನು. ಓಕೆ ಸರ್, ಮೊದಲಿಗೆ ಅವ್ರನ್ನ ಸೇರ್ಕೋತೀರ. ಅವ್ರ ರೂಟೀನ್ ಹೆಂಗಿರ್ತಿತ್ತು? ವಿಷ್ಣು ಸರ್ ರೂಟೀನ್ ಹೆಂಗಿರ್ತಿತ್ತು? ಬೆಳಗ್ಗೆಯಿಂದ ಸಂಜೆ ತನಕ ಏನು ಮಾಡೋರು ಅವರು ಅಂತ? ಬೆಳಗ್ಗೆ ಶೂಟಿಂಗ್ ಹೋಗೋರು. ಶೂಟಿಂಗ್ ಹೋಗಿ ಮೊದಲು ಮನೇಲಿ ಯೋಗ ಮಾಡೋರು, ಆಮೇಲೆ ಮೆಡಿಟೇಷನ್ ಮಾಡೋರು, ಧ್ಯಾನ ಮಾಡೋರು, ನಂತರ ಶೂಟಿಂಗ್ ಹೋಗೋರು. ಆ ಟೈಮಿಂಗ್ಸ್ ಅವ್ರು ಕರೆಕ್ಟಾಗಿ ಟೈಮಿಂಗ್ಸ್ ಇರಬೇಕು. ಎಲ್ರಿಗೂ ಅಷ್ಟೇ. ಅದಂಥ ಸಿಸ್ಟಮ್ ಭಾಳ ಚೆನ್ನಾಗಿ ಇಟ್ಕೊಂಡಿದ್ರು. ಅಂತಹ ವ್ಯಕ್ತಿ ಅವರು. ಸರ್, ನೀವೇನು ಮಾಡ್ಕೊಂಡು, ಅಂದರೆ ಏನಾಗಿ ಸೇರಿಕೊಂಡ್ರಿ, ಏನು ಮಾಡ್ತಾಯಿದ್ರಿ ವಿಷ್ಣು ಸರ್ ಜೊತೆ? ಅವ್ರ ತಾಯಿನ ನೋಡ್ಕೊಳ್ಳಿಕ್ಕೋಸ್ಕರ ನನ್ನ ಕರೆಸಿದ್ದೆ ಅಲ್ಲಿಗೆ. ತಾಯಿನ ನೋಡಿಕೊಂಡು ನಾನು ಇದ್ದೆ ಜೊತೆಗೆ ಮನೆಯಲ್ಲಿ. ಎಲ್ಲರನ್ನು ನೋಡಿಕೊಂಡು ಮನೆ ನೋಡಿಕೊಂಡು ಇದ್ದಿದ್ದೆ ನಾನು. ಸರ್, ನನಗೆ ಗೊತ್ತಿದ್ದಂಗೆ ನೀವು ಅಲ್ಲಿ ಕುಕ್ ಮಾಡೋಕ್ಕೆ ಜಾಯಿನ್ ಆದ್ರಿ ಅಂತ. ಸೊ ಅವರಿಗೆ ಸ್ಪೆಷಲ್ ಡಿಶಸ್ ಏನಾದರೂ ರೆಡಿ ಮಾಡಿಕೊಡ್ತಾ ಇದ್ರ ವಿಷ್ಣು ಸರ್ಗೆ? ಸ್ಪೆಷಲ್ ಏನಿಲ್ಲ, ಎಲ್ಲ ಮಾಮೂಲಿ ಏನು ಮಾಡ್ತಾಯಿದ್ರು, ಅದೆಲ್ಲ ಏನಿರಲಿಲ್ಲ. ಸ್ಪೆಷಲ್ ಎಲ್ಲ ಏನಿರಲಿಲ್ಲ, ನಾರ್ಮಲ್ ಊಟನೇ ಮಾಡ್ತಾಯಿದ್ರು, ಏನು ತೊಂದರೆ ಇರಲಿಲ್ಲ ಅದೆಲ್ಲ.
ಸರ್ ವಿಷ್ಣು ಸರ್ ರುಟೀನ್ ಏನಂದರೆ ಊಟದ ರುಟೀನ್ ಹೆಂಗಿರ್ತಿದ್ರು, ಏನು ತಿಂತಾಯಿದ್ರು, ನೀವೇನು ಅವ್ರಿಗೆ ಇಷ್ಟಪಟ್ಟು ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೊಂದು ಫೇವ್ರೆಟ್ ಡಿಶ್ ಅಂತ ಇರುತ್ತೆ. ಸೊ ವಿಷ್ಣು ಸರಿಗೆ ಫೇವ್ರೇಟ್ ಆದಂಥ ಡಿಶ್ ಯಾವುದು, ನೀವು ಏನು ಮಾಡಿಕೊಡ್ತಾ ಇದ್ರಿ? ಫೇವ್ರೇಟ್ ಅಂತ ಯಾವುದೂ ಇರ್ತಾ ಇರಲಿಲ್ಲ, ಎಲ್ಲ ತಿನ್ನೋರು, ಅಂಥದ್ದು ಏನಿಲ್ಲ. ಅವರು ಅಷ್ಟು ಇದಾಗಿ ಮಾಡ್ತಾ ಇರಲಿಲ್ಲ, ಎಲ್ಲ ನಾರ್ಮಲೇನೆ. ಸರ್ ಅವರು ಇವತ್ತು ಆಸ್ತಿ ಮಾಡಿಲ್ಲ, ಸಂಪಾದಿಸಿದ್ದಾರೆ ಅಭಿಮಾನಿಗಳನ್ನು ಅನ್ನುವಂಥ ಒಂದು ಮಾತು. ಸೊ ಅವರ ಲೈಫ್ ಸ್ಟೈಲ್ ಹೆಂಗಿರ್ತಿತ್ತು ವಿಷ್ಣು ಸರ್? ಯಾಕಂದರೆ ನಟ ಅಂದಮೇಲೆ ಅಲ್ಲಿ ಪ್ರಾಪರ್ಟಿ ಮಾಡೋದು, ಇಲ್ಲಿ ಮಾಡೋದು, ಅದು ಮಾಡೋದು, ಬಟ್ ವಿಷ್ಣು ಸರ್ ಜೀವನ ಶೈಲಿ ಹೆಂಗಿತ್ತು? ಅವ್ರು ಯಾವುದೇ ಒಂದು ಆಸ್ತಿ ಏನು ಮಾಡಿಲ್ಲ. ಇವತ್ತು ಅಭಿಮಾನಿಗಳೇ ದೊಡ್ಡ ಆಸ್ತಿ ಅವರಿಗೆ. ಅಷ್ಟು ದೊಡ್ಡ ಆಸ್ತಿಯನ್ನು ಮಾಡಿಬಿಟ್ಟು ಹೋಗಿದ್ದಾರೆ ಅವರು. ಅವರ ಅಭಿಮಾನಿಗಳಿಗೆ ಒಂದು ಶಿಸ್ತನ್ನು ಕಲಿಸಿದ್ದಾರೆ. ಅಂಥ ಒಂದು ಅಭಿಮಾನಿಗಳು ಸಿಗೋದು ಭಾಳ ಕಷ್ಟ ಇವತ್ತಿನ ದಿವಸ. ಅಷ್ಟು ಶಿಸ್ತಿನಿಂದ ಇವತ್ತು ಕೂಡ ಇದ್ದಾರೆ. ಅಷ್ಟು ಇದಾಗಿ ಬೆಳೆಸ್ಕೊಂಡು ಬಂದರು ಅಭಿಮಾನಿಗಳನ್ನ. ಅಷ್ಟೇ ಗೌರವವಾಗಿ ಅಭಿಮಾನಿಗಳನ್ನ ಕಾಣ್ತಾ ಇದ್ದರು ಅವರು. ಅಭಿಮಾನಿಗಳೇ ನನ್ನ ಪ್ರಾಣ, ಅಭಿಮಾನಿಗಳೇ ನನ್ನ ಧ್ಯಾನ ಅಂತ ಒಂದು ಹಾಡನ್ನೇ ಬರ್ತಾರೆ ಅವ್ರ ಮೇಲೆ. ಅಷ್ಟು ಶಕ್ತಿಯಿಂದ ಇದಾಗಿ ನೋಡ್ಕೋತಾ ಇದ್ರು ಅಭಿಮಾನಿಗಳನ್ನ ಅವರು. ಒಂದು ಇದನ್ನು ಹೇಳ್ತೀನಿ, 2009ರಲ್ಲಿ ಅವ್ರ ಬರ್ತಡೇ ಆಗುತ್ತೆ. ಸೆಪ್ಟೆಂಬರ್ 18ನೇ ತಾರೀಕು ಬರ್ತಡೇ. ಮನೆ ಮುಂದೆ ಅವರಿಗೆ 104 ಡಿಗ್ರಿ ಜ್ವರ ಇರುತ್ತೆ. ಜ್ವರ ಇದ್ದಾವು ಕೂಡ ಬರ್ತಾರೆ, ಆಚೆ ಬರ್ತಾರೆ. ಆಚೆ ಎಲ್ಲ ಶಾಮಿಯಾನ ಹಾಕಿರುತ್ತೆ. ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದರು. ಬಂದಲ್ಲಿ ಕೂತ್ಕೋತಾರೆ. ಜ್ವರ ಇದ್ರೂ ಕೂಡ ಸ್ವಲ್ಪ ಕೂತ್ಕೋತಾರೆ. ಕೂತ್ಕೊಂಡು ಎಲ್ಲ ಫೋಟೋ ತೆಗೆಸ್ಕೋತಾರೆ, ಎಲ್ಲ ಬರ್ತಾರೆ, ಬಂದು ಫೋಟೋ ತೆಗೆಸ್ಕೊಂಡು ಹೋಗ್ತಾ ಇರ್ತಾರೆ. ಜೋರಾಗಿ ಮಳೆ ಬರುತ್ತೆ. ಮಳೆ ಬಂದಾಗ ಏನು ಮಾಡ್ತಾರೆ, ಅಭಿಮಾನಿಗಳು ನೆನೀತಾ ಇದ್ದಾರೆ. ಇವರು ಒಳಗಡೆ ಹೋಗ್ಲಿಕ್ಕೆ ಇವರು ರೆಡಿ ಇಲ್ಲ. ಸರಿ, ನಾವು ಹೇಳಿದ್ವಿ ಜ್ವರ ಇದೆ ಒಳಗಡೆ ಬನ್ನಿ, ಬರ್ತಾ ಇಲ್ಲ. ಆಮೇಲೆ ಒತ್ತಾಯ ಮಾಡಿ ಒಳಗಡೆ ಕರ್ಕೊಂಡೋದ್ವಿ. ಒಳಗಡೆ ಕರ್ಕೊಂಡೋದ್ರೆ ಅಳ್ತಾ ಇದ್ದಾರೆ. ಅಲ್ಲಿ ನಮ್ಮ ಮಕ್ಕಳಲ್ಲಿ ನೆನೀತಾ ಇದ್ದಾರೆ, ನಾನು ಇಲ್ಲಿ ಕೂತ್ಕೊಳ್ಳೋದಿಲ್ಲ ಅಂಥೇಳಿ ಆಚೆ ಬರ್ತಾರೆ. ಮತ್ತೆ ಸಂಜೆವರೆಗೂ ಅಲ್ಲಿ ಕೂತ್ಕೊಂಡು ಅಭಿಮಾನಿಗಳಿಗೆ ಫೋಟೋ ತೆಗೆಸ್ಕೊಂಡು ಅವರಿಗೆ ಸ್ವೀಟ್ ಕೊಟ್ಟು ಎಲ್ಲ ಮುಗಿಸ್ಬಿಟ್ಟು ಹೋಗ್ತಾರೆ. ಅದೇ ಲಾಸ್ಟ್ ಆಗೋಯ್ತು. ಡಿಸೆಂಬರ್ 30ನೇ ತಾರೀಕು ಕೊಟ್ಟೋಗ್ಬಿಡ್ತಾರೆ. ಅದೇ ಲಾಸ್ಟ್ ಬರ್ತಡೇ ಅವರು. ಇದು ಭಾಳ ದುಃಖವಾದಂಥ ವಿಷಯ. ಇದು ಅಭಿಮಾನಿಗಳನ್ನ ಎಷ್ಟು ಪ್ರೀತಿ ಇಟ್ಟಿದ್ರು ಅಂದರೆ ಅಷ್ಟು ಪ್ರೀತಿ ಇತ್ತು ಅವರಿಗೆ. ಆ ಮಳೆನಲ್ಲಿ ಅಭಿಮಾನಿ ನಡೆದರೂ ಕೂಡ ಬಂದು ಫೋಟೋ ತೆಗೆಸ್ಕೊತಾ ಇದ್ದಾರೆ ಅಭಿಮಾನಿಗಳು. ಅಷ್ಟು ಇದಿತ್ತು ಅವರಿಗೆ. ಸರ್ ವಿಷ್ಣು ಸರ್ ಜೀವಂತ ಇದ್ದಾಗಲೂ ಸಾಕಷ್ಟು ನೋವನ್ನು ಅನಿಪಿಸಿದ್ದು. ಕರ್ನಾಟಕನೇ ಬಿಟ್ಟು ಹೋಗಬೇಕು ಅನ್ನೋ ಮಟ್ಟಕ್ಕೆ ಬಂದಿದ್ದಿದ್ದು. ಕೊನೆಗಳಿಗೆ ಅಂದರೆ ಅವರು ಎಷ್ಟೇ ಕಷ್ಟಗಳಿದ್ರು, ಯಾರ ಹತ್ರ ಹೇಳ್ಕೊಳ್ಳೋದಿದ್ರು, ನೀವು ದತ್ತುಪುತ್ರ, ನೀವು ಹತ್ರದಲ್ಲಿದ್ದವ್ರು, ನಿಮ್ಮ ಹತ್ರ ಹಂಚ್ಕೊಂಡಿದ್ದಿದ್ಯಾ ನೋವುಗಳನ್ನು? ಹೌದು, ಭಾಳಷ್ಟು ಮಾತಾಡ್ತಾ ಇದ್ವಿ ಇದ್ರ ಬಗ್ಗೆ. ಇಲ್ಲಿ ಏನಾಗ್ತಂದರೆ ನಾವು 8 ವರ್ಷ ಚೆನ್ನೈಗೆ ಹೋಗ್ಬಿಡ್ತೀವಿ. ಇಲ್ಲಿ ಭಾಳಷ್ಟು ಗಲಾಟೆಗಳು ನಡೀತಾ ಇದ್ದದ್ದು ಚೆನ್ನೈಗೆ ಹೋಗ್ಬಿಡ್ತೀವಿ. ಚೆನ್ನೈನಲ್ಲಿ 8 ವರ್ಷ ಇರ್ತೀವಿ. ಚೆನ್ನೈನಲ್ಲಿದ್ದಾಗ ಮನೆಗೆ ಕಲ್ಲು ಹೊಡಿತಾರೆ. ಬಂದು ಕಲ್ಲು ಹೊಡೆದು ಫುಲ್ ಮನೆ ಗ್ಲಾಸ್ಗಳೆಲ್ಲ ಫುಲ್ಲೆಲ್ಲ ಗ್ಲಾಸ್ಗಳೆಲ್ಲ ಹೊಡೆದಾಕ್ಬಿಟ್ಟಿದ್ರು. ಆಗ ಕೂಡ ಅವ್ರಿಗೆ ಯಾವುದಕ್ಕೂ ಇದು ಮಾಡಲಿಲ್ಲ. ಅವರು ಶಾಂತ ರೀತಿಯಿಂದನೇ ಇದ್ದರು. ಯಾರು ಮಾಡಿದ್ರು, ಏನು ಮಾಡಿದ್ರು, ಯಾಕೆ ಮಾಡ್ತಾರೆ ಅಷ್ಟೇ. ಅದು ಬಿಟ್ಟರೆ ಏನೂ ಮಾಡ್ತಾ ಇರಲಿಲ್ಲ. ನಿರಂತರವಾಗಿ ಇದು ನಡೀತಾ ಇತ್ತು. ಭಾಳಷ್ಟು ನೋವು ಹೇಳ್ಕೊಂಡಿದ್ದು ನಿಮಗೆ ನೆನಪಿದೆಯಾ? ಒಂದು ಇನ್ಸಿಡೆಂಟ್ ಯಾವುದಾದ್ರೂ ಹೇಳ್ಬೋದಾ? ಅದನ್ನು ಯಾರ ಹತ್ರ ನಮ್ಮ ಹತ್ರ ಹೇಳ್ತಾ ಇರಲಿಲ್ಲ. ಅವರೇ ಅನುಭವಿಸೋರಷ್ಟು ಬೇರೆಯವ್ರಿಗೆ ಹೇಳ್ತಾ ಇರಲಿಲ್ಲ. ಅವ್ರನ್ನ ನಮ್ಗೆ ಗೊತ್ತಾಗೋದಿಲ್ಲ. ಅವರು ನೋವು ನಮ್ಗೆ ಗೊತ್ತಾಗೋದು. ಏನು ಮಾಡ್ತಾಯಿದ್ದಾರೆ, ಎಷ್ಟು ತೊಂದರೆಗಳು ಕೊಡ್ತಾಯಿದ್ರು. ಅದು ಹೋದ್ಮೇಲೆ ಕೂಡ ಈ ಥರ ತೊಂದರೆ ಕೊಡ್ತಾಯಿದ್ದಾರೆ, ಬೇರೆ ಥರ ತೊಂದರೆಗಳು ಕೊಡ್ತಾಯಿದ್ದಾರೆ. ಯಾಕೆ ಮಾಡಬೇಕು? ಅಂಥಷ್ಟು 200 ಚಿತ್ರಗಳಲ್ಲಿ ನಾಯಕ ನಟನಾಗಿ ಮಾಡಿರ್ತಕ್ಕಂಥವರಿಗೆ ಇಂಥ ಒಂದು ತೊಂದರೆ ಕೊಡಬೇಕಾ? ಇವತ್ತೊಂದು ಸ್ಮಾರಕದ ವಿಷಯದಲ್ಲಿ ಇಷ್ಟೊಂದು ತೊಂದರೆ ಕೊಡ್ತಾ ಇರೋದಂದರೆ ಎಷ್ಟು ನೀಚ ಜನಗಳಿರ್ಬೋದು ಇವತ್ತು. ಯಾಕೆ ಈ ಥರ ಮಾಡ್ತಾಯಿದ್ದಾರೆ? ಸರ್, ಕೊನೆಗಳಿಗೆ ಹಾಸ್ಪಿಟಲಲ್ಲಿ ಇದ್ದಿದ್ದು ಆ ದಿನಗಳನ್ನು ಒಂದು ಸಲ ನೆನಪಿಸ್ಬೋದಾ? ಹೆಂಗಿತ್ತು? ಯಾಕಂದರೆ ಓಡಾಡಿಕೊಂಡು ಹತ್ತಿರದಲ್ಲಿದ್ದವ್ರು ನಿಮಗೆ ಅದರ ರಿಯಾಲಿಟಿ ಗೊತ್ತಿರುತ್ತೆ. ಸೊ ಡಿಸೆಂಬರ್ 30ನೇ ತಾರೀಕು ಅವರು ತೀರು ಹೋಗಿರೋದು. ಬಟ್ 29, 28ನೇ ತಾರೀಕು ಹೆಂಗೆ ಕೊನೆ ದಿನಗಳು ಹೆಂಗಿತ್ತು? ಕೊನೆ ಕ್ಷಣದಲ್ಲಿ ನಾನಿರಲಿಲ್ಲ. ನಾನಿಲ್ಲಿ ಬೆಂಗಳೂರು ಮನೆಯಲ್ಲಿದ್ದೆ. ಅಲ್ಲಿ ಅಮ್ಮ ಇದ್ದರು ಜೊತೆಗೆ. ನನಗೆ 2:15 ಫೋನ್ ಮಾಡ್ತಾರೆ, ಈ ಥರ ಆಗೋಯ್ತು. ನನಗೆ ತಯಾರಾಗಿರಲಿಲ್ಲ. ನಾನು ಇಲ್ಲ, ಸುಳ್ಳು ಹೇಳ್ತೀರ ನೀವು ಅಂತ ನಾನು ಹೇಳಿದೆ. ಸುಳ್ಳು ಹೇಳ್ತಾ ಇದ್ದೀನಿ ಅಂತ. ಇಲ್ಲ, ಈ ಥರ ಆಗಿದೆ ಅಂತ ಹೇಳ್ತಾರೆ. ಅಷ್ಟು ಬಿಟ್ಟರೆ ನನಗೇನು ಅಲ್ಲಿ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಹೇಳಿದ್ರು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರಂತೆ. ಆಗಲಿಲ್ಲ, ಗೇಟ್ ಹತ್ರ ಹೋಗ್ಬೇಕಾದ್ರೆ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಸೇಮ್ ಇದೇ ಥರನೇ ಅವ್ರ ತಾಯಿನ ನಾವು ಕರ್ಕೊಂಡು ಹೋಗ್ತಾ ಇರ್ತೀವಿ. ಇಲ್ಲ ಮಯಾನರ್ಸಿಗೆ ಅಶೋಕ ಪಿಲ್ಲರ್ ಹತ್ರ ಕರ್ಕೊಂಡು ಹೋಗ್ತಾ ಕಾರ್ನಲ್ಲೇ ಹೋಗ್ಬಿಟ್ರು ಅವ್ರ ತಾಯಿ. ಅದು ಇವತ್ತಿನ ಮರೆಯೋಕ್ಕಾಗೋದಿಲ್ಲ. ಸರ್, ವಿಷ್ಣು ಸರ್ ಹೋಗಿ ಅವ್ರ ಜೊತೆಗೆ ದತ್ತುಪುತ್ರ ಅಂತ ನಿಮ್ಮನ್ನು ಕರೆಸ್ಕೊಂಡವರು ಎಲ್ಲನೂ ಆಯಿತು.
ಬಟ್ ವಿಷ್ಣು ಒಂದು ಸಮಾಧಿ ವಿಚಾರಕ್ಕಾಗಿ ನೀವು ಕೂಡ ಕೋರ್ಟ್ ಮೆಟ್ಲೆ ಇರ್ತೀರಾ, ಅಲ್ಲಿ ಓಡಾಡ್ತಿದ್ದೀರಾ ಅನ್ನುವಂಥ ಸುದ್ದಿ ನಿಮ್ಮ ಮೇಲೂ ಯಾಕೆ ಬಂದಿದೆ ಅಂತ? ನಾನು ನಿರಂತರವಾಗಿ ಹೋರಾಟ ಮಾಡ್ಬೇಕಂತ ನಾನು ಇರಲಿಲ್ಲ, ನಾನು ಯಾವುದಕ್ಕೂ ಬರ್ತಾ ಇರಲಿಲ್ಲ. ನಮ್ಮ ರಾಜುಗೌಡರು ಇಲ್ಲೇ ಇದ್ದಾರೆ. ರಾಜುಗೌಡರು ಒಂದು ಸುವರ್ಣ ನ್ಯೂಸ್ನಲ್ಲಿ ನಾನು ಮಾತಾಡ್ತೀನಿ, ಅದನ್ನು ಕೇಳ್ಕೊಂಡು ರಾಜುಗೌಡರು ಬರ್ತಾರೆ. ರಾಜುಗೌಡರು ಬಂದ ತಕ್ಷಣ ಕೇಳ್ತಾರೆ ನನಗೆ, ಅಣ್ಣ ಬನ್ನಿ ಅಣ್ಣ ಇಲ್ಲಿ ಅಂತ ಕೇಳಿದ್ರು. ಏನು ಅಂತ ಕೇಳ್ತೀನಿ. ಆವಾಗ ಹೇಳ್ತಾರೆ, ಅಣ್ಣ ನೀವು ನಮ್ಮ ಜೊತೆಗೆ ಇರಬೇಕು, ನೀವು ಅವರಿಗೆ ಅಗ್ನಿಸ್ಪರ್ಶ ಮಾಡಿದವರು, ಬನ್ನಿ ಅಂತ ಹೇಳ್ತಾರೆ. ಇಲ್ಲ ನಾನು ಬರೋದಿಲ್ಲ, ನನ್ನ ಬಿಟ್ಬಿಡಿ, ಯಾವುದಕ್ಕೂ ಬರೋದಿಲ್ಲ ಅಂತ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅವರು, ಬಂದು ನನ್ನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ಬಿಟ್ಟು ಪ್ರತಿಯೊಂದು ಕಡೆಯೂ ನನಗೆ ಸನ್ಮಾನವನ್ನು ಮಾಡಿಸ್ತಾರೆ. ತದನಂತರದಲ್ಲಿ ಈ ಸಮಾಧಿ ವಿಷಯದಲ್ಲಿ ಸ್ಥಳಾಂತರ ಅನ್ನೋ ವಿಷಯ ಬರುತ್ತೆ. ಆಗ ಆ ಒಂದು ಹೋರಾಟದಲ್ಲಿ ಭಾಗಿಯಾಗಲಿಕ್ಕೆ ಹೇಳ್ತಾರೆ. ಅವರು ನನ್ನ ಜೊತೆಗೆ ನೀವು ಇರಬೇಕು ಅಂತ ಹೇಳ್ತಾರೆ. ನಾನು ಆಯಿತು ನಿಮ್ಮ ಜೊತೆಗಿದ್ದು ಕೈ ಜೋಡಿಸ್ತೀನಿ, ಯಾವುದೇ ಕಾರಣಕ್ಕೂ ನಾನು ಬಿಡೋದಿಲ್ಲ, ನಿಮ್ಮ ಜೊತೆಗೆ ಇರ್ತೀನಿ, ಅದು ನಿರಂತರವಾದ ಒಂದು ಹೋರಾಟವನ್ನು ಮಾಡೋಣ ಅಂತ ಹೇಳ್ತೀನಿ. ಇವತ್ತು ಕಾನೂನಾತ್ಮಕವಾಗಿ ಹೋರಾಟ ಇರ್ಬೋದು, ಬೇರೆ ಹೊರಗಡೆ ಹೋರಾಟಗಳಿರ್ಬೋದು, ನಿರಂತರವಾಗಿ ರಾಜುಗೌಡರು ಏನು ಮಾಡ್ತಾಯಿದ್ದಾರೋ ಅವ್ರ ಬೆಂಬಲಕ್ಕೆ ನಾನು ನಿಂತಿದ್ದೀನಿ. ಇನ್ನು ಮುಂದೆ ಕೂಡ ಮಾಡ್ತೀವಿ ಅದನ್ನು. ಭಾರತಿ ವಿಷ್ಣುವರ್ಧನ್ ಅವರ ಕಾಂಟ್ಯಾಕ್ಟ್ ಇಲ್ವಾ? ಅಮ್ಮನವರ ಕಾಂಟ್ಯಾಕ್ಟ್ ಇಲ್ವಾ? ಮಾತಾಡಿಸ್ತೀರಾ, ಹೋಗ್ತೀರಾ ಇವತ್ತಿಗೂ? ಇಲ್ಲ, ನಾನು ಯಾವತ್ತೂ ಅವ್ರ ಮನೆ ಬಿಟ್ಬಿಟ್ಟು ಅವತ್ತಿಂದ ಇವತ್ತಿಗೂ ಕಾಂಟ್ಯಾಕ್ಟ್ ಇಲ್ಲ ನನಗೆ. ಸರ್, ನಿಮಗೆ ವಿಷ್ಣು ಸರ್ ಅವರು ಇದ್ದಂಥ ದಿನಗಳಲ್ಲಿ ಕೊಟ್ಟಂಥ ಗಿಫ್ಟ್ ಏನಾದರೂ ನಿಮಗೆ ಇದೆಯಾ? ಅವರೇನಾದರೂ ಖುಷಿ ಆದಾಗ ನಿಮಗೆ ಕೊಟ್ಟಿರೋದು, ಅದು ನೆನಪಲ್ಲಿ ಕಲೆಕ್ಷನ್ಸ್ ಏನಾದರೂ ಮಾಡಿ ಇಟ್ಕೊಂಡಿದ್ದೀರಾ? ನನಗೆ ಅವರು ನಾಗರಹೊವನಲ್ಲಿ ಒಂದು ಅವ್ರಿಗೆ ವಾಚ್ ಕೊಟ್ಟಿದ್ರಂತೆ. ಅವು 100 ಡೇಸ್ ಫಂಕ್ಷನಲ್ಲಿ ಒಂದು ವಾಚ್ ಕೊಟ್ಟಿರ್ತಾರೆ. ಆ ವಾಚ್ ಕೊಟ್ಟಿದ್ದಾರೆ. ವಾಚ್ ಇವತ್ತಿಗೂ ನನ್ನ ಹತ್ರ ಇದೆ. ಬೇರೆ ಇಲ್ಲ, ಬಟ್ಟೆಗಳಿದೆ, ವಾಚ್ಗಳಿದೆ. ಆ ವಾಚು ನಾಗರಾವ್ ಕೊಟ್ಟಿದ್ದು, ಇಟ್ಕೊಂಡಿರು ಅಂತ ಹೇಳಿ ಕೊಟ್ಟಿದ್ದರು, ಇವತ್ತವರೆಗೂ ಇಟ್ಕೊಂಡಿದ್ದೀನಿ. ಸೀಕೋ ವಾಚನ್ನು ಇಟ್ಕೊಂಡಿದ್ದೀನಿ ಇವತ್ತವರೆಗೂ. ಅದನ್ನು ಕೊಟ್ಟಿದ್ರು ನನಗೆ, ಭದ್ರವಾಗಿ ಇಟ್ಕೊಂಡಿರೋ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು. ಇದಿಷ್ಟು ವಿಷ್ಣು ಸರ್ ಆಪ್ತ, ಜೊತೆಗೆ ದತ್ತುಪುತ್ರ ಅಂತಲೇ ಕರೆಸಿಕೊಂಡಿರುವಂಥ ಶ್ರೀಧರ್ ಅವರ ಮಾತು. ಅವರ ಜೊತೆಗಿದ್ದಂಥ ದಿನಗಳು, ಅವ್ರು ಎಷ್ಟು ಹಚ್ಕೊಂಡಿದ್ರು, ಅವರ ದಿನಚರಿ ಹೇಗಿತ್ತು, ಇದೆಲ್ಲವನ್ನ ಶ್ರೀಧರ್ ತುಂಬ ಚೆನ್ನಾಗಿ ಹೇಳ್ಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.